ನಾನು ಹೇಳಿದ್ದು ಪ್ರತಿಯೊಂದು ನಿಜ, ಪ್ರತಿಯೊಂದು ಸತ್ಯ. ಏಕಂತಂದರೆ ಸುಖ ಜೀವನ ಬರುವುದು ಕಷ್ಟ ಜೀವನದಿಂದಲೇ ಅಂತ ಹೇಳ್ತಾ ನನ್ನ ಎಪಿಸೋಡ್ 2ರಲ್ಲಿ ನನ್ನ ಕಹಿ ಘಟನೆಗಳ ಬಗ್ಗೆ ಹೇಳ್ತಿದ್ದೀನಿ. ನಿಜ, ನಾನು ಒಬ್ಬಳು ಸಾಧಾರಣ ಹುಡುಗಿನೇ. ಜಾಸ್ತಿ ಏನು ಕಲ್ತಿಲ್ಲ. ಬಟ್ ಕಲ್ತಿದ್ರಲ್ಲಿನೇ ಏನೋ ಒಂದು ಕೆಲಸ ಹುಡುಕಬೇಕು, ಕೆಲಸ ಮಾಡಬೇಕು, ಕೈ ತುಂಬ ಹಣ ಇರಬೇಕು ಅಂತ ಪ್ರತಿದಿನ ಅನ್ಕೊತಿದ್ದೆ. ಯಾವ ಪ್ಲ್ಯಾಟ್ಫಾರ್ಮು ಸಿಗ್ತಿದ್ದಿಲ್ಲ. ಹಾಗೆ ಆ, ಏನದು ಹೋಮ್ ಮೇಡ್ ಏನಾದರೂ ಮಾಡಬೇಕು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದ್ದಿದ್ದಿಲ್ಲ. ಬಹಳ ಕಷ್ಟ ಆಗ್ತಿತ್ತು. ಹಾಗೆ ಹೊರಗಡೆ ಕೆಲವೊಂದು ಸಣ್ಣ ಪುಟ್ಟ ಶಾಪಲ್ಲಿ ಆಗಿರ್ಬೋದು, ಏನೋ ಒಂದು ನಾನೇ ಶಾಪ್ ಹಾಕಬೇಕು ಅನ್ನೋದೇ, ಆದರೆ ಇನ್ವೆಸ್ಟ್ ಮಾಡಬೇಕು. ಸೊ ಅದಕ್ಕೆ ಮನೆಯಲ್ಲಿ ಒಪ್ತಿರಲಿಲ್ಲ. ಹಾಗೆ ಕಂಡ ದೇವರುಗಳಿಗೆ ಕೈ ಮುಗಿದೆ, ದೇವರುಗಳಿಗೆ ಪ್ರತಿ ವಾರನೂ ಹೋಗ್ತಾಯಿದ್ದೆ, ಪ್ರತಿ ವ್ರತಗಳನ್ನು ಮಾಡಿದೆ. ಈವನ್ ಯಾರ ದೇವರನ್ನು ಬಿಟ್ಟಿಲ್ಲ, ಎಲ್ಲ ದೇವರಿಗೂ ಕೈ ಮುಗಿತಿದ್ದೆ. ಬಟ್ ಒಂದೊಂದು ಸರ್ತಿ ಅನ್ನಿಸ್ತಿತ್ತು, ಸೊ ಆಗಿಲ್ಲ ಯಾಕೆ ಅನ್ಕೋಬೇಕು, ನಾನು ಅದನ್ನು ಖುಷಿಯಾಗಿ ನಗ್ನಗ್ತಾನೆ ಇದ್ಬಿಡ್ತೀನಿ ಇನ್ಮೇಲೆ. ಹೀಗೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕೇಳ್ತಿದ್ದೆ ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ನನಗೆ ಇಷ್ಟ ಆಗ್ತಾ ಬಂತು. ರೆಗ್ಯುಲರ್ ಆಗಿ ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈವ್ನಿಂಗ್ ಆಗಲಿ, ಮಧ್ಯಾಹ್ನ ಆಗಲಿ, ಮುಂಜಾನೆ ಆಗಲಿ ನಾನು ಆ ಮನಸ್ಸಲ್ಲಿನೇ ಮ್ಯಾನಿಫೆಸ್ಟ್ ಮಾಡ್ತಾ ಹೋದೆ. ನನಗೊಂದು ಕೆಲಸ ಸಿಗುತ್ತೆ, ನಾನು ಒಂದು ಕೆಲಸದಲ್ಲಿದ್ದೀನಿ, ಹಾಗೆ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ನಾನು ಒಂದು ಎಷ್ಟು ಕಲ್ತೀನೋ ಅಷ್ಟರ ಮೇಲೆ ನನಗೆ ಕೆಲಸ ಸಿಗುತ್ತೆ ಅನ್ನೋ ಭರವಸೆ ಮೇಲೇ ನಾನು ನೀರಿನ ಮೇಲೆ ಪ್ರಯೋಗನ ಮಾಡಿಕೊಂಡೆ. ಸುಮ್ಮನೆ ಅಲ್ಲಿ ಇಲ್ಲಿ ಕುಂತಲ್ಲಿ ನಾನು ಕಣ್ಮುಚ್ಚಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ಒಂದು 5-10 ನಿಮಿಷ. ಮನೆಯಲ್ಲಿ ಎಲ್ಲ ಕೆಲಸ ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಒಂದು ಗುರಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಗಂಡು ಮಕ್ಕಳು ಯಾವ ರೀತಿ ಕೈ ತುಂಬ ಹಣ ಇರುತ್ತೆ, ಅವ್ರ ಮನಸ್ಸು ಬಂದಂಗೆ ಇರ್ತಾರೆ. ಸೊ ನಾವು ಹಾಗಲ್ಲ, ಪ್ರತಿಯೊಂದಕ್ಕೂ ಕೈ ಚಾಚಿ ದುಡ್ಡು ಬೇಕು, ನಾವು ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಕೇಳಿದಾಗಲೆಲ್ಲ ಆ ಚುಚ್ಚೋ ಮಾತುಗಳೇನಿದೆಯಲ್ಲ, ಅದನ್ನೇ ನನಗೆ ಒಂದು ಮೋಟಿವೇಶನ್ ಆಗೋಕ್ಕೆ ಪರಿವರ್ತನೆ ಆಯಿತು. ನಿಜ, ಇವತ್ತು ನಾನು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅನ್ನೋದಾದರೆ ನನ್ನ ಒಂದು ಪೆಟ್ಟುಗಳು, ನನ್ನ ಒಂದು ಕಾಲು ಎಡವಿ ಸಾಕಷ್ಟು ಬಿದ್ದಿದ್ದೀನಿ. ಹಾಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ ಕೆಲಸಗಳು ಸಿಕ್ಕಿದ್ದು ಕೂಡ ಕೆಲಸಗಳನ್ನು ನಾನು ಕಳ್ಕೊಂಡಿದ್ದು ಉದಾಹರಣೆ ಉಂಟು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆಮೇಲೆ ನಾನು ಹೋದ ಕಡೆ ನನಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಅವರಿಲ್ಲ, ಅವ್ರಿಗೆ ನಾನಿಲ್ಲ. ಆ ರೀತಿ ಒಂದು ಆಗ್ತಾ ಹೋಗ್ತಿತ್ತು. ಮತ್ತು ಯಾವಾಗ ಇದೆಲ್ಲ ಸುಧಾರಣೆ ಆಗೋದು, ಅಲ್ಲಿಂದ ಬಿಟ್ಟು ಬಂದಮೇಲೆ ನನಗೆ ಅನಿಸೋದು, ಬಿಡ್ತಿದ್ದೆ ನಾನು. ಏನಪ್ಪ ಸಿಕ್ಕಿದ ಕೆಲಸ ಹೋಗ್ಬಿಡ್ತು, ಅವರಿಗೆ ನಂದು ಇಷ್ಟ ಆಗಲಿಲ್ಲ. ಸೊ ಕೆಲವೊಂದು ಕಡೆ ಹೋಗ್ತಿದ್ದೆ, ನನ್ನ ಒಂದು ಪ್ರೌಂಟಾಗಿ ನಾನು ವರ್ಕ್ ಮಾಡ್ತಿದ್ದೆ, ನಿಯತ್ತಿಂದ ಕೆಲಸ ಮಾಡ್ತಿದ್ದೆ. ಬಟ್ ಅವ್ರಿಗೆ ಇಷ್ಟ ಆಗ್ತಿದ್ದಿಲ್ಲ, ಪೇಮೆಂಟ್ ಕಡಿಮೆ ಕೊಡ್ತಾಯಿದ್ರು. ಸೊ ಅವ್ರಿಗೂ ಕೂಡ ಕೆಲವೊಬ್ಬರು ಜಲಸ್ ಪಡೋರು ಇರ್ತಾರಲ್ಲ, ಇವಳೇನು ಹಿಂಗೆ ಬಂದುಬಿಟ್ಲು, ಇಷ್ಟು ಚೆನ್ನಾಗಿ ಎಲ್ಲ ವರ್ಕ್ ಮಾಡ್ತಿದ್ದಾಳೆ ಅಂಥೇಳಿ ಹೊಟ್ಟೆ ಕಿಚ್ಚು ಪಡೋರು ಕೂಡ ಕಿವಿ ಚುಚ್ಚೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಕೂಡ ನನಗೆ ಹೋಗೋಕ್ಕೊಂದು ದಾರಿ ಆಯಿತು. ಅಲ್ಲಿಂದ ಕೂಡ ಬಿಟ್ಟು ಬಂದುಬಿಟ್ಟೆ. ಹೀಗೆ ಪ್ರತಿದಿನ ಆಗ್ತಿತ್ತು. ಅದ್ರ ಜೊತೆಗೆ ನನ್ನ ಒಂದು ದೇವರಿಗೆ ಬೇಡ್ಕೊಳ್ಳೋದೇನಿದೆಯಲ್ಲ, ದೇವರಿಗೆ ಅಂತಂದರೆ ಈ ನಿಸರ್ಗಕ್ಕೆ, ದೇವರಿಗೆ ಬೇಡಿ ಸಾಕಾಯಿತು. ಹಾಗೆ ನಿಸರ್ಗನೂ ಒಂದು ದೇವರಲ್ಲ, ಆ ನಿಸರ್ಗದ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಸರಿ, ಹಿಟ್ಟು ನಾದ್ಕೊಂಡ್ಬಿಡ್ತೀನಿ ಫಾಸ್ಟಾಗಿ. ಯಾಕಂತಂದರೆ ಒಂದಿಷ್ಟು ಚಪಾತಿ ಮಾಡಿ ಇಟ್ಕೊಂಡ್ಬಿಟ್ರೆ ವಿರಾಜ್ ಬರ್ತಾನೆ. ಸೊ ಮಧ್ಯಾಹ್ನದಾಗ ಅವನು ಕೂಡ ಊಟ ಮಾಡ್ತಾನೆ. ಅದಕ್ಕೆ ಚಲೋ ನಾನೀಗ ಹಿಟ್ಟು ನಾದ್ಕೊಂಡ್ಬಿಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ ಚಪಾತಿ ಮಾಡೋ ಮುಂದೆ ಮತ್ತು ನಾನು ವೀಡಿಯೋನ ಶೂಟ್ ಮಾಡ್ಕೋತೀನಿ. ಯಾಕಂತಂದರೆ ಮೊಬೈಲಲ್ಲಿ ಏನಿತ್ತು ಚಾರ್ಜಿಂಗ್ ಇಲ್ಲ. ಸೊ ಅದಕ್ಕೋಸ್ಕರ
ಸಾರಿ, ನನ್ನ ರೆಗ್ಯುಲರ್ ವ್ಲಾಗ್ಸ್ಗಳಲ್ಲಿಯೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಹೀಗೆ ನನ್ನ ರೊಟೀನ್ ಹೋಗ್ತಾ ಇತ್ತು, ನನ್ನ ವೀಡಿಯೋಸ್ಗಳು ಹೋಗ್ತಾ ಇತ್ತು. ಜೊತೆಗೆ ನನ್ನ ಯೂಟ್ಯೂಬ್ ಕೂಡ ಇತ್ತು, ಬಟ್ ಯೂಟ್ಯೂಬ್ ಕೂಡ ಕೈ ಹಿಡಿತಾ ಇರಲಿಲ್ಲ. ಮತ್ತು ನನ್ನ ಕೈ ಬಿಟ್ಟಿಲ್ಲ. ಈಗ ಯೂಟ್ಯೂಬ್ ನನ್ನ ಕೈ ಬಿಟ್ಟರು, ನಾನು ಅದ್ರ ಕೈ ಬಿಟ್ಟರು ಕೂಡ ನನ್ನ ಒಂದು ಏನು ಮೈಂಡ್ ಸೆಟ್ ಇದೆಯಲ್ಲ, ಅದು ಮಾತ್ರ ನಿಲ್ತಾ ಇಲ್ಲ, ಅದು ಓಡ್ತಾ ಇದೆ. ಈ ರೆಗ್ಯುಲರಾಗಿ ವಿಡಿಯೋ ಮಾಡೋದು, ವ್ಲಾಗ್ಸ್ ಮಾಡೋದು, ಹಾಕೋದು. ಸೊ ನನಗೊಂದು ಕ್ರೇಜು, ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಸಕ್ಸಸ್ ನನಗೆ ಸಿಗುತ್ತೆ ಒಂದಿಲ್ಲ ಒಂದಿನ ಅಂತ ಅದನ್ನು ಕೂಡ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಒಂದು ನಿಜ ಜೀವನದಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅಂದರೆ ನನಗೊಂದು ಜಾಬ್ ಸಿಗೋದು. ಓಕೆನಾ, ಇದು ಸೆಕೆಂಡ್ ಪಾರ್ಟ್. ಇದರಲ್ಲಿ ಭರೋಸೆ ಇಟ್ಟು ಕೂಡೋಕ್ಕಾಗಲ್ಲ ಅಂತಂತ ಗೊತ್ತಾದ ಮೇಲೇ ನಾನು ಕೆಲಸದ ಕಡೆನೇ ಜಾಸ್ತಿ ಗಮನ ಕೊಡ್ತಿದ್ದೆ. ಹೊರಗಡೆ ಎಲ್ಲಾದರೂ ಕೆಲಸ ಸಿಗಬೇಕು, ಒಂದು 15,000 20,000 ಈ ರೀತಿ ಸಿಗಲೇಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡೆ ನಾನು ಹೇಳಿದ್ನಲ್ಲ, ನಿಸರ್ಗದ ಜೊತೆಗೆ ಮಾತಾಡ್ತಿದ್ನಿ ಅಂಥೇಳಿ. ಎಸ್, ನಾನು ನಿಸರ್ಗ ಜೊತೆಗೆ ಯಾವ ರೀತಿ ಮಾತಾಡ್ತಿದ್ದಂದರೆ, ಈ ಒಳಗಡೆ ದೇವರಿಗೆ ಏನು ಮಾಡಬೇಕು, ದೇವರಿಗೆ ಏನು ಸಲ್ಲಿಸ್ಬೇಕಲ್ಲ ಆ ಪ್ರಾರ್ಥನೆಯನ್ನು ಸಲ್ಲಿಸಿ ನಾನು ರೆಗ್ಯುಲರಾಗಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು, ಸೊ ಮುಂಜಾನೆ ಎದ್ದ ತಕ್ಷಣವೇ ಸೂರ್ಯ ನಮಸ್ಕಾರ ಮಾಡಿಕೊಂಡು ಸೂರ್ಯನಿಗೂ ಕೂಡ ನಾನು ಮಾತಾಡ್ತಿದ್ದೆ. ಅಲ್ಲಿನೂ ಕೂಡ ನನ್ನ ಒಂದು ಮನವಿನ ಸಲ್ಲಿಸ್ತಾ ಇದ್ದೆ. ಅಲ್ಲಿ ನಿಸರ್ಗ ಅಂದರೆ ಇವಾಗ ಸೂರ್ಯ ದೇವನು ಕೂಡ ಇರ್ತಾರೆ, ನಾನಾ ದೇವತೆಗಳು ಆಕಾಶದಲ್ಲಿ ನೋಡ್ತಾನೆ ಇರ್ತಾರೆ. ಹಾಗೆ ನಮ್ಮ ನಿಸರ್ಗದಲ್ಲಿ ಎಲ್ಲನೂ ನೋಡ್ತಾ ಇರ್ತಾರೆ. ಹಾಗಾಗಿ ನಾನು ಮೇಲ್ಗಡೆ ಹೋಗಿ ಮಾರ್ನಿಂಗ್ ಕೂಡ ಮಾತಾಡಿದ್ದುಂಟು. ಹಾಗೆ ನೈಟ್ ಕೂಡ ಈವ್ನಿಂಗ್ ಆದ ತಕ್ಷಣ ಮಲಗೋ ಟೈಮಲ್ಲಿ ಒಂದು 5 ನಿಮಿಷ ನೀವು ಹೆಂಗೆ ವಾಕಿಂಗ್ ಮಾಡ್ತಿರಲ್ಲ, ನಾನು ವಾಕಿಂಗ್ ಎಲ್ಲ ಮಾಡ್ತಿದ್ದಿಲ್ಲ. ನಾನು ಹೋಗಿ ವಿಸಿಟ್ ಕೊಡ್ತಿದ್ದೆ. ಎಲ್ಲಿ ಅಂತಂದರೆ ನಿಸರ್ಗಕ್ಕೆ. ಸೊ ನನಗೆ ಒಂದು ಸ್ವಲ್ಪ ಆಕಾಶ ಕಂಡ್ರೆ ಸಾಕು, ಆಕಾಶಕ್ಕೆ ನಾನು ಥ್ಯಾಂಕ್ ಯು ಅಂತ ನಾನು ಒಂದು ಅಫರ್ಮೇಷನ್ ಮಾಡಿಕೊಂಡು ನಾನು ಥ್ಯಾಂಕ್ಸ್ಫುಲ್ ಹೇಳಿಕೊಂಡು, ಸೊ ರಿಟರ್ನ್ ಬಂದು ಮತ್ತು ನನ್ನ ನೈಟ್ ರೂಟೀನ್ ಏನಿತ್ತು ಅದನ್ನು ಮುಗಿಸ್ಕೊಂಡು ಮಲಗ್ತಾ ಇದ್ದೆ. ನಿಮ್ಗೊಂದು ವಿಷಯ ಗೊತ್ತಾ, ನಾನು ಈ ರೀತಿ ಉಸಿರು ಬಿಡ್ದೇನೆ ನಾನು ಕಂಟಿನ್ಯೂ ಆಗಿ ನನ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರೋದೇ ಒಂದು ರಿಯಾಲಿಟಿ. ನಾನು ರಿಯಲ್ ಆಗಿ ನನ್ನ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟು ಮಾತಲ್ಲಿ ಫಟಫಟ ಅಂತ ಎಲ್ಲನೂ ಬರ್ತಿರೋದು. ಹಾಗೆ ನನಗೆ ಕೆಲಸ 3 ಕಳ್ಕೊಂಡೆ ಅಂತ ಹೇಳಿದ್ನಲ್ಲ, ಕಳ್ಕೊಂಡಾದಮೇಲೆ ನಾನು ಫೈನಲಿ ಬಿಡಲಿಲ್ಲ. ನಾನು ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂ ಮಾಡ್ತಾ ಹೋದಂತೆ ನನಗೊಂದು ಒಳ್ಳೆ ಅಪಾರ್ಚುನಿಟಿ ಸಿಕ್ತು. ಈಗ ನಾನು ಹೇಳಬೇಕು ಅಂದರೆ ಟೀಚರು ಒಂದು ದೊಡ್ಡ ಸ್ಕೂಲಲ್ಲಿನೇ ನನಗೆ ಸಿಕ್ತು. ಅಂದರೆ ಹೆಂಗಂದರೆ, ಈಗ ನಾನು ಒಂದು ಕಡೆ ಹೋಗ್ತಿದ್ದೆ, ಅಲ್ಲಿನೂ ಬೇಡಪ್ಪ, ಇನ್ನೇನು ಫೈನಲ್ ಆಗಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಸರಿ, ನಾನು ಕೆಲಸನೇ ಹುಡ್ಕೊಡೋದು ಬೇಡ, ಅಂದರೆ ಕೆಲಸಕ್ಕೂ ನನಗೂ ಬರಲ್ಲ ಅಂತ ಅನಿಸುತ್ತೆ. ಸರಿ, ನಾನು ಕೆಲಸನೇ ಹುಡ್ಕೋದು ಬೇಡಪ್ಪ, ನಾನು ಮನೆಯಲ್ಲೇ ಕೂತ್ಬಿಡ್ತೀನಿ ಅಂಥೇಳಿ ಆವಾಗಲೂ ಕೂಡ ಅಳ್ತಾನೆ ಐ ಆಮ್ ಹೆಲ್ಪ್ಫುಲ್, ನನಗೆ ಕೈಲಾಗಲ್ಲ, ನನಗೇನು ಮಾಡೋಂಗಿಲ್ಲ ಅಂತ ಅನ್ನಿಸ್ಬಿಡ್ತು. ನನ್ನ ಸುತ್ತಲೂ ಕೂಡ ಅದೇ ರೀತಿ ಜನ ಇದ್ದಾರೆ, ಜನ ಕೂಡ ಸರಿ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋ ಲೆವೆಲಿಗೆ ನನ್ನ ಮೈಂಡ್ ಸೆಟ್ ಓಡ್ತಾನೆ ಇತ್ತು. ಸೊ ಗೊತ್ತಿಲ್ಲ, ಅಚಾನಕ್ಕಾಗಿ ಒಬ್ಬರು ದೇವ್ರ ರೀತಿಯಲ್ಲಿ ಒಬ್ಬರು ಬಂದು ಈ ಥರ ಸ್ಕೂಲಲ್ಲಿ ನೀವು ಹೋಗಿ ಮಾಡಿರಿ, ಒಳ್ಳೆಯದಾಗುತ್ತೆ, ಒಳ್ಳೆ ಫ್ಯೂಚರ್ ಐತಿ. ಸೊ ಒಂದು ಸತಿ 1 ಮಂತ್ ಮಾಡಿ ನೋಡಿ, ನಿಮಗಿಷ್ಟ ಆದರೆ ಇರಿ ಅಂತ ಹೇಳಿದ ಮೇಲೆ ನಾನು ಹೋದಾಗ, ಸೊ ನನಗಿಷ್ಟ ಅಲ್ಲ, ನನ್ನನ್ನು ಅವ್ರು ಇಷ್ಟಪಟ್ಟರು. ಆಮೇಲೆ ಅಲ್ಲಿದು ವಾತಾವರಣ ಆಗಿರ್ಬೋದು, ಅಲ್ಲಿದೊಂದು ಎಲ್ಲ ಸಿಸ್ಟಮೆಟಿಕ್ಕು ನನಗೂ ಕೂಡ ಇಷ್ಟ ಆಯಿತು. ಎರಡೂ ಕೂಡ ಇಷ್ಟ ಆಗಿಯೂ ಒಂದು ಅಮೌಂಟ್ ಕೂಡ ನನಗೆ ಕರೆಕ್ಟ್ ಸಿಕ್ತು. ಹಾಗೆ ನಿಯತ್ತಾಗಿ ಇರೋದನ್ನು ನಾನು ಯಾವಾಗ್ಲೂ ಕಲಿತೀನಿ. ಹಾಗೆ ಯೂನಿವರ್ಸ್ಗೂ ಕೂಡ ನಾನು ಅದನ್ನೇ ಬೇಡ್ಕೊಳ್ಳೋದು, ಒಳ್ಳೆಯದಾಗಬೇಕು, ನನ್ನ ಜೊತೆಲಿದ್ದವ್ರಿಗೂ ಒಳ್ಳೆಯದಾಗಬೇಕು, ನಾನು ಒಳ್ಳೆಯದನ್ನು ಬಯಸ್ತೀನಿ, ನನ್ನ ಜೊತೆಯಲ್ಲಿದ್ದವ್ರಿಗೂ ಒಳ್ಳೆಯದಾಗಬೇಕು. ಹಾಗೆ ನನಗೆ ಜಾಸ್ತಿ ಏನೂ ಬೇಡ, ನನಗೆ ಕೈಯಲ್ಲಿ ಒಂದು ಅನ್ನ ತಿನ್ನೋಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತರೆ ಸಾಕಪ್ಪ. ಸೊ ನನ್ನ ಬಟ್ಟೆನ ನಾನು ತೊಗೊಂಡ್ರೆ ಸಾಕು, ನನ್ನ ಒಂದು ಹೆಲ್ತ್ ಇಶ್ಯೂಸ್ ಆದರೆ ನನ್ನ ಮೆಡಿಕಲ್ ಚೆಕಪ್ಗೋಸ್ಕರನಾದರೂ ಒಂದು ದುಡ್ಡಿದ್ದರೆ ಸಾಕು ಅನ್ನೋ ಲೆವೆಲಿಗೆ ನನ್ನ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು.
ಥ್ಯಾಂಕ್ ಯು ಯೂನಿವರ್ಸ್. ನಿಜಕ್ಕೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ನೀವು ಯಾರ್ಯಾರೆಲ್ಲ ಮಿಸ್ ಮಾಡ್ತಾ ಇದ್ದೀರಲ್ಲ, ಯಾರ್ಯಾರೆಲ್ಲ ನೀವು ಏನೂ ಇಲ್ಲ ಅಂತ ಅನ್ಕೋತಿದ್ದೀರಲ್ಲ, ಎಲ್ಲ ಇದೆ ರೀ, ಇದೆ. ಅದು ನಮ್ಮ ಹುಚ್ಚುತನ. ಯಾಕಂದರೆ ನಿಸರ್ಗದ ಜೊತೆಗೆ ನಾವು ಹೊಂಟಿರೋದು. ನಿಸರ್ಗದ ಮುಂದೆ ಈ ಮನುಷ್ಯರು ಏನೂ ಇಲ್ಲ. ಆ ಒಂದು ದೇವರ ಕೊಟ್ಟ ಈ ನಿಸರ್ಗದ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಹೋಗಬೇಕು. ಆಮೇಲೆ ಪಂಚಭೂತಗಳನ್ನು ನಾವು ಮಾತಾಡಿಸ್ಲೇಬೇಕು. ಈಗ ಬೆಂಕಿ ಅಂದರೆ ಅದು ದೀಪ ಅಲ್ಲ. ಒಳ್ಳೆ ಮನಸ್ಸಲ್ಲಿ ಹಚ್ಚಿದ್ರೆ ದೀಪ ಆಗುತ್ತೆ, ಕೆಟ್ಟ ಮನಸ್ಸಲ್ಲಿ ಹಚ್ಚಿದ್ರೆ ಬೆಂಕಿ ಥರ ಉರ್ಕೊಂಡ್ಬಿಡುತ್ತೆ. ಹಾಗೇ ದೀಪಕ್ಕೆ ಶಕ್ತಿ ಇದೆ, ಬೆಂಕಿಗೂ ಕೂಡ ಶಕ್ತಿ ಇದೆ, ನೀರಿಗೂ ಕೂಡ ಶಕ್ತಿ ಇದೆ, ಭೂಮಿಗೂ ಕೂಡ ಶಕ್ತಿ ಇದೆ, ಆಕಾಶಕ್ಕೂ ಕೂಡ ಶಕ್ತಿ ಇದೆ, ಆಕಾಶದಲ್ಲಿರೋ ನಕ್ಷತ್ರಕ್ಕೂ ಕೂಡ ಶಕ್ತಿ ಇದೆ, ಗಾಳಿಗೂ ಕೂಡ ಶಕ್ತಿ ಇದೆ. ಆ ಗಾಳಿಯಿಂದನೇ ನಾವು ಉಸಿರಾಡೋದು, ಹೌದು ತಾನೇ? ಪ್ರತಿಯೊಬ್ಬರು ಆಕ್ಸಿಜನ್ ಇಲ್ಲ ಅಂತಂದರೆ ನಾವು ಆಕ್ಸಿಜನ್ ರೆಡಿ ಮಾಡಿ ಒಂದು ರೋಗಿಗೆ ಹಚ್ತೀವಿ, ಹೌದಲ್ವಾ? ಅದೇ ಒಂದು ಆಕ್ಸಿಜನ್ ನಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಸತ್ತೋಗ್ತೀವಿ. ಹಾಗೆ ಸತ್ತ ಮೇಲೂ ನಾವು ಅಮರ ಆಗ್ತೀವಿ. ಹೆಂಗೆ ಗೊತ್ತಾ? ಅದು ಮತ್ತೆ ಸೆಕೆಂಡರಿ. ಅದನ್ನು ನಾನು ಒಂದು ರೀತಿ ನಿಸರ್ಗ ಏನು ಅಂತ ತಿಳ್ಕೊಂಬಿಟ್ಟಿದ್ದೀನಿ. ನನಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಿಲ್ಲ. ನಾನು ಬಹಳನೇ ಕನೆಕ್ಟ್ ಆಗಿಬಿಟ್ಟಿದ್ದೀನಿ, ಅದ್ರ ಜೊತೆಗೆ ಹೋಗ್ತಿರ್ತೀನಲ್ಲ. ಸೊ ನನಗೇನಿಲ್ಲ ಅಂದರೂ ನಾನು ಶ್ರೀಮಂತತೀನಿ ಅಂತ ಅನಿಸ್ಬಿಡ್ತೈತಿ. ನಾನು ಫುಲ್ಫಿಲ್ ಆಗಿಬಿಡ್ತೀನಿ. ಈಗ ಈ ಕೆಲಸ ಸಿಕ್ಕಿದ ಮೇಲೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇರ್ತೀನಿ. ಏನೂ ಇಲ್ಲ ಅಂದರೂ ಟೆನ್ಷನ್ ತೊಗೊಳ್ಳಲ್ಲ. ಸೊ ನನ್ನ ಕೈಯಲ್ಲಿ ಕೆಲಸ ಇದೆ, ಎಷ್ಟು ನನಗೆ ಸಿಗಬೇಕೋ ಅಷ್ಟು ದುಡ್ಡು ಬರ್ತಾಯಿದೆ ಅಂತ ಆರಾಮ್ಸೆ ಖುಷಿಯಾಗಿದ್ದೀನಿ. ಈ ಖುಷಿನ ನಿಮ್ಮ ಕಡೆ ಎಲ್ಲನೂ ಬೆಳೆಸ್ಕೊಳ್ಳಿ. ಬಡವರು ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಮಿಡಲ್ ಕ್ಲಾಸಲ್ಲಿನೂ ಕೂಡ ಜನರಿದ್ದಾರೆ, ನೊಂದ ಹೆಣ್ಮಕ್ಳಿದ್ದಾರೆ, ಹಾಗೇ ಈಗ ಕಾಲೇಜ್ ಕಲಿಯೋ ಹುಡುಗಿಯರು ಕೂಡ ಇದ್ದಾರೆ, ಹುಡುಗರು ಕೂಡ ಇದ್ದಾರೆ. ಎಲ್ಲೂ ಸೋಲ್ಬೇಡ್ರಿ. ನಿಸರ್ಗಕ್ಕೆ ಕನೆಕ್ಟಾಗಿ ಮಾತಾಡಿ, ನಾನೆಲ್ಲ ಸಾಧಿಸ್ತೀನಿ, ನನ್ನ ಒಳ್ಳೆಯ ಎಕ್ಸಾಮ್ ಆಗುತ್ತೆ, ನಾನು ಖುಷಿಯಾಗಿದ್ದೀನಿ ಅಂತ ಪರ್ಮಿಷನ್ ಮಾಡ್ತಾ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಎಪಿಸೋಡ್ 3ನ ಕೂಡ ಮಾಡ್ತೀನಿ, ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. ಈ ವಿಡಿಯೋನ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಎಪಿಸೋಡ್ 3ಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮ್ಮ ಕಷ್ಟನೂ ತಿಳಿಸಿ. ಅದಕ್ಕೋಸ್ಕರ ನಾನು ಮತ್ತೆ ಏನು ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ. ನಾನು ಎಷ್ಟೇ ಬ್ಯುಸಿ ಇದ್ದರೂ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಯಾಕಂತಂದರೆ ನನಗೆ ದೇವರ ಬಗ್ಗೆ ಗೊತ್ತು, ಈ ನಿಸರ್ಗದ ಬಗ್ಗೆನೂ ತುಂಬಾ ತಿಳ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಯಾರು ಜಾಸ್ತಿ ಕಷ್ಟದಲ್ಲಿರ್ತಾರೋ, ಯಾರು ಜಾಸ್ತಿ ನೋವಲ್ಲಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಪ್ರತಿಯೊಂದು ಕನೆಕ್ಟ್ ಏನಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ.